ವೀಣಾ, ಏನು ಮಾಡ್ತಾ ಇದೆಯಮ್ಮ ರೂಮಲ್ಲಿ ಒಬ್ಳೆ? ಬಾ ತಿನ್ ಬಾ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಒಂದಷ್ಟು ವಿಷಯಗಳನ್ನ ನಾವು ಮರಿಲೇಬೇಕು ಅಂತಿದ್ರು ಕೆಲವೊಂದು ವಸ್ತುಗಳು ಅದನ್ನು ನೆನಪು ಮಾಡ್ತಾನೆ ಇರ್ತವೆ. ಈ ಉಂಗುರ ನೆನಪು ಮಾಡ್ತಾ ಇರೋದೇನು ಗೊತ್ತಾ? ಈ ಉಂಗುರನ ಕೊನೆವರೆಗೂ ನೀನು ಬೆರಳ ನೋಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹುಡುಗಿರ ಲೈಫಲ್ಲಿ ಬರೋ ಹಾಗೆ ನನ್ನ ಲೈಫಲ್ಲೂ ಒಬ್ಬ ಹುಡುಗ ಬಂದ. ಅವನ ಹೆಸರು ಪ್ರದೀಪ್ ಅಂತ. ಟ್ಯೂಷನ್ ಹತ್ರ ದಿನ ಅವನನ್ನು ನೋಡೋದಕ್ಕಂತ ಬರ್ತಾ ಇದ್ದ. ಒಂದು ವಾರದಿಂದ ಪ್ರದೀಪ್ ನನ್ನ ಹಿಂದೆನೇ ಸುತ್ತಾ ಇದ್ದ. ಒಂದಿನ ಹಾಯ್, ನಮ್ಮ ಹುಡುಗರ ಕಷ್ಟ ನಿಮ್ಗೆ ಅರ್ಥನೇ ಆಗಲ್ವಾ? ನೀನ ನೋಡ್ದೆ ನಂಗೆ ನಿದ್ದೆನೆ ಮಾಡೋಕ್ಕಾಗ್ತಿಲ್ಲ. ಸರಿ, ಓಕೆ ದೇನ್, ನಾಳೆ ಸಿಗ್ತೀನಿ. ಯಾರೇ ಅವನು? ಗೊತ್ತಿಲ್ಲ ಕಣೆ. ಏನೇ ಅವನು ಬಂದೇ ಇಲ್ಲ ಇವತ್ತು? ಹಾಯ್, ನಾನು ಇಲ್ಲೇ ಇದ್ದೀನಿ. ನನ್ನ ನೋಡ್ತೀರಾ ಅಂತ ಇಲ್ವಾ ಚೆಕ್ ಮಾಡ್ತಿದ್ದೆ. ಸರಿ ಕಣೆ, ನಂಗೆ ಮನೆಗೆ ಹೋಗಕ್ ಲೇಟ್ ಆಯ್ತು. ಇರೇ, ನಮ್ಮ ಅಮ್ಮನ ಎಲ್ಲೋ ಕರ್ಕೊಂಡು ಹೋಗ್ಬೇಕು ಕಣೆ. ಅವನ ಬೇರೆ ನಾನು ಹಿಂದೆ ಬರ್ತಾ ನೀ ಇದ್ದ. ಮನೆ ಇಲ್ಲೇ ತಾನೆ, ಹೋಗಿ ಬಾಯ್ ಬಾಯ್. ರೀ, ನಿಂತ್ಕೊಳ್ರಿ. ಅಯ್ಯೋ ಹೋಗಪ್ಪ, ಗೊತ್ತು ಗುರಿ ಇಲ್ಲದಿರೋರ್ನ ಹೇಗ್ ಲವ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದ್ ಸೆಕೆಂಡ್, ಇದು ನನ್ನ ಕಂಪ್ಲೀಟ್ ಬಯೋಡೇಟಾ. ತಗೊಳ್ಳಿ. ಇದರಲ್ಲಿ ನನ್ನೆಲ್ಲ ಮಾಹಿತಿ ಇದೆ, ಬೇಕಾದ್ರೆ ಓದ್ಕೊಳ್ಳಿ. ಓಕೆ, ಬಾಯ್. ಓ ಸಾರಿ, ಒಂದು ಇಂಪಾರ್ಟೆಂಟ್ ವಸ್ತು ಕೊಡೋದು ಮರ್ತೋಗಿದ್ದೆ. ಇದು ನಾನು ನಿಮ್ಗೆ ಪ್ರೀತಿಯಿಂದ ಕೊಡ್ತಿರೋ ರಿಂಗ್. ನಿಮ್ಗೆ ಇಷ್ಟ ಆದ್ರೆ ಇದನ್ನ ಹಾಕೊಳ್ಳು. ಓಕೆ, ಹೆಸರು ಪ್ರದೀಪ, ವಯಸ್ಸು 25.
ಪ್ರದೀಪ್ ನನಗೆ ತುಂಬ ಇಷ್ಟ ಆದ. ಅವನು ಕೊಟ್ಟಿರೋ ರಿಂಗ್ನ ನಾನು ಹಾಕ್ಕೊಂಡೆ. ಆಮೇಲೆ ಡೈಲಿ ನಾವು ಭೇಟಿ ಮಾಡೋದಕ್ಕೆ ಶುರು ಮಾಡಿದ್ವಿ. ನೀವು ಕೊಡ್ಸಿರೋ ರಿಂಗು ತುಂಬ ಚೆನ್ನಾಗಿತ್ತು. ವೀಣಾ ವೀಣಾ ಕಾಫಿಗೆ ಹೋಗೋಣ. ಕಾಫಿನಾ? ಇವತ್ತು ಬೇಡ, ಯಾರಾದರೂ ನೋಡ್ಬಿಡ್ತಾರೆ. ಇನ್ನೊಂದು ದಿನ ಹೋಗೋಣ. ಯಾರು ನೋಡಲ್ಲ, ಪ್ಲೀಸ್. ಸರ್ಪ್ರೈಸ್. ಏನಿದು? ಓಪನ್ ಮಾಡಿ ನೋಡು. ವಾವ್, ಸೀರೆ! ಈ ಉಂಗ್ರನ ಕೊನೆವರೆಗೂ ನೀನ್ ಬೆರಳ ನೋಡಕ್ಕೆ ಇಷ್ಟಪಡ್ತೀನಿ. ಎಲ್ಲ ಚೆನ್ನಾಗಿತ್ತು, ಆದರೆ ಯಾವುದು ಸರಿ ಇರಲಿಲ್ಲ. ಇವತ್ತಿಗೆ 1 ವರ್ಷದ ಹಿಂದೆ, ಅಂದರೆ ಫೆಬ್ರವರಿ 14, 2016, ಪ್ರದೀಪ್ ನನ್ನನ್ನು ನೋಡೋದಕ್ಕೆ ಅಂತ ಬೈಕಲ್ಲಿ ಬರ್ತಿದ್ದ. ಪ್ರದೀಪನ್ ಸಾವಿನ ವಿಷಯ ಕೇಳಿ ನನಗೆ ತುಂಬ ಶಾಕ್ ಆಯಿತು. ನಾನು ಅವತ್ತು ಅವನಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿರಲಿಲ್ಲ ಅಂತಿದ್ರೆ ಅವನಿವತ್ತು ಬದುಕಿರ್ತಿದ್ದ ಅನ್ಸುತ್ತೆ. ಬಾಡಿ ಕೊಟ್ಟಿಲ್ವೇನ್ರಿ? ಸರ್ ಇನ್ನು 10 ನಿಮಿಷದಲ್ಲಿ ಕೊಡ್ತಾರಂತೆ ಸರ್. ಹುಡುಗ ಕುಡ್ದಿದ್ನಾ? ಇಲ್ಲ ಸರ್, ಹೆಲ್ಮೆಟ್ ಹಾಕ್ದಲ್ಲೇ ಗಾಡಿ ಡ್ರೈವ್ ಮಾಡಿದ್ದಾನೆ. ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿ ತುಂಬ ರಕ್ತ ಹೋಗಿದೆ ಸರ್. ಆ ಹುಡುಗ ಬೆಂಗಳೂರಿಂದ ಎಲ್ಲಿಗೆ ಬಂದಿದ್ದಂತೆ? ಸರ್ ಅವ್ರ ರಿಲೇಷನ್ ಮನೆಗೆ ಬಂದಿದ್ದಾನೆ. ಆ ಬೈಕ್ ಕೂಡ ಅವ್ರ ರಿಲೇಷನ್ದೇ ಅಂತೆ ಸರ್. ಸರಿ ಸರಿ, ಆಕ್ಸಿಡೆಂಟ್ ಕೇಸ್ ಫೈಲ್ ಮಾಡಿ ಅವ್ರ ಮನೆಯಿಂದ ಸೈನ್ ತೊಗೊಂಡು ಬಾಡಿ ಕೊಟ್ಟು ಕಳಿಸಿ. ಸರಿ ಸರ್. ಸರ್ ನಾವು ಸೈನ್ ಹಾಕಲ್ಲ, ನಾವು ಯಾವ ರಿಪೋರ್ಟು ಒಪ್ಪಲ್ಲ ಸರ್. ಯಾರು ಇವರು? ಸರ್ ಇವರು ಪ್ರದೀಪನ್ ತಂದೆ ಸರ್. ನೋಡಿ, ನಿಮ್ಮ ದುಃಖ ನಮ್ಗೆ ಅರ್ಥ ಆಗುತ್ತೆ. ಈ ಟೈಮಲ್ಲಿ ಕೇಸ್ ಫೈಲ್ ಮಾಡಿ ನಿಮಗೆ ಡಿಸ್ಟರ್ಬ್ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದರೆ ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಲ್ಲ. ಪ್ಲೀಸ್ ಕೋಆಪ್ರೇಟ್ ಮಾಡಿ. ಏನಂತ ಹೇಳಿಕೆ ಕೊಡಬೇಕು ಸರ್? ನನ್ನ ಮಗ ಆಕ್ಸಿಡೆಂಟ್ ಆಗಿ ಸತ್ತೋದ ಅಂತನಾ? ನೋಡಿ,
ಇಂಥ ಟೈಮಲ್ಲಿ ಎಲ್ಲ ತಂದೆ ತಾಯಿಗಳಿಗೂ ಅನುಮಾನ ಬರೋದು ಸಹಜ. ಬಟ್ ಫ್ಯಾಕ್ಟ್ ಈಸ್ ಫ್ಯಾಕ್ಟ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ಅದೇ ಮುಖ್ಯ. ಬೆಂಕಿ ಬಿತ್ತು ನಿಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ. ನಾನು ಅದನ್ನ ಒಪ್ಪಲ್ಲ. ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ. ಸರ್ ನಿಮ್ಮ ಕೆಲಸ ನೀವು ಮಾಡಿ ಸರ್. ಅವ್ರಿಗೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿದೆ. ಯಾರು ನೋಡ್ರಿ? ಹಲೋ, ನಮಸ್ತೆ ಸರ್. ಎಸ್ ಪಿ ಸಾಹೇಬ್ರು. ಸರ್ ಪ್ರದೀಪ್ ಕೇಸ್ ಏನಾಯ್ತು? ಸರ್ ಅದು ಆಕ್ಸಿಡೆಂಟ್ ಕೇಸ್ ಸರ್. ಆರ್ ಯು ಶ್ಯೂರ್? ಸರಿಯಾಗಿ ಎನ್ಕ್ವೈರಿ ಮಾಡಿದ್ದೀರಾ? ಸರ್ ಡೌಟೇ ಬೇಡ ಸರ್, 100% ಆಕ್ಸಿಡೆಂಟ್ ಸರ್. ಆದರೆ ಅವರಪ್ಪ ನನ್ನ ಹತ್ರ ನನ್ನ ಮಗನ ಕೊಲೆ ಅಂತ ಬಂದಿದ್ರಲ್ರಿ, ಅವರು ನಂಗೆ ತುಂಬ ಬೇಕಾದವರು. ಸ್ವಲ್ಪ ಸೀರಿಯಸ್ಗೆ ತೊಗೊಂಡು ಕೇಸ್ನ ಸಾಲ್ವ್ ಮಾಡಿ. ಅವ್ನು ಉಳ್ಕೊಂಡಿರೋ ಮನೆ ಹತ್ರ ಸ್ವಲ್ಪ ವಿಚಾರಣೆ ಮಾಡಿ, ಯಾರ ಹತ್ರ ಆದರೂ ಗಲಾಟೆ ಮಾಡ್ಕೊಂಡಿದ್ದಾನ ಅಂತ. ಮತ್ತು ಆಕ್ಸಿಡೆಂಟ್ ಮಾಡಿರೋ ವೆಹಿಕಲ್ಲು ಮತ್ತು ಓನರ್ನ ಪತ್ತೆ ಮಾಡಿ. ನೀವು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆದರೆ ಗೊತ್ತಾಗುತ್ತೆ. ಓಕೆ ಸರ್. ಛೇ, ಇನ್ವಾಲ್ವ್ ಆಗ್ಬೇಕಂತ ಇನ್ವಾಲ್ವ್? ನಾವೇನು ಕತ್ತೆ ಕಾಯ್ತಿದ್ದೀವ ಇಲ್ಲಿ? ಯಾವಳನ್ನ ನೋಡಕ್ಕೆ ಹೋಗ್ತಿದ್ದ, ಶೋಕಿಗೆ ಹೆಲ್ಮೆಟ್ ಬೇರೆ ಹಾಕಿರಲಿಲ್ಲ, ಯಾವನೋ ಗುದ್ಕೊಂಡು ಹೋಗೋವನ. ಯಾರು ಓಡಾಡ್ದಿರೋ ಜಾಗದಲ್ಲಿ ನಾವೇನು CC ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕಾಗತ್ತಾ? ಆಕ್ಸಿಡೆಂಟ್ ಮಾಡಿದ ಗಾಡಿ ಯಾರ್ದು ಅಂತ ತಿಳ್ಕೊಳ್ಳಿ ಅಂತ ಪ್ರೆಷರ್ ಆಗ್ತಿದ್ದಾರೆ. ನೋಡಿ, ಆ ಹುಡುಗನ ಸಂಬಂಧಿಕರ ಹತ್ರ ವಿಚಾರಿಸಿ, ಯಾರ ಹತ್ರ ಆದರೂ ಗಲಾಟೆ ಮಾಡ್ಕೊಂಡಿದ್ದಾನ ಅಂತ. ಸರಿ ಸರ್. ಇವ್ರೆ ಹುಡುಗರು ನೋಡಿದ್ದೀರಾ? ಈ ಹುಡುಗನ ಸರ್, ಈ ಹುಡುಗ ಒಳ್ಳೆ ಹುಡುಗನೇ ಸರ್. ಈ ಹುಡುಗ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ, ಅದು ಬಿಟ್ಟರೆ ಮನೇಲಿ ಇರ್ತಾ ಇದೆ ಸರ್. ಏನಪ್ಪ ನಿನ್ನ ಹೆಸರು? ಪುನೀತ್ ಸರ್. ಪ್ರದೀಪ ಗೊತ್ತಾ? ಓ, ಮೊನ್ನೆ ಆಕ್ಸಿಡೆಂಟ್ನಲ್ಲಿ ಸತ್ತೋದ್ನಲ್ಲ ಅವನ ಸರ್? ಹೌದು ಗೊತ್ತು ಸರ್, ಇಲ್ಲೇ ಕ್ರಿಕೆಟ್ ಆಡಕ್ಕೆ ಬರ್ತಿದ್ದ. ಅವನಿಲ್ಲಿ ಯಾರ ಜೊತೆ ಆದ್ರೂ ಜಗಳ ಮಾಡ್ಕೊಂಡಿದ್ದ? ಸರ್ ಅದು ಹೌದು ಸರ್. ವರ್ಧನನ್ಗೂ ಅವನಿಗೂ ಒಂದು ಹುಡುಗಿ ವಿಷಯದಲ್ಲಿ ಜಗಳ ಆಗಿತ್ತು. ಏನೋ ಲವ್ ಮ್ಯಾಟ್ರ್ ಅಂತೆ. ವರ್ಧನನು 10 ದಿನ ಟೈಮ್ ಕೊಟ್ಟು ವಾರ್ನ್ ಮಾಡಿದ್ದ. 11ನೇ ದಿನಕ್ಕೆ ಇನ್ಸಿಡೆನ್ಸ್ ಅನ್ನೋ ಹಾಗೆ ಅವನು ಆಕ್ಸಿಡೆಂಟ್ನಲ್ಲಿ ಸತ್ತೇ ಹೋದ. ಯಾರು ಇವರಲ್ಲಿ ವರದ? ಏಯ್, ಸಾಹೇಬ್ರು ಹೇಳಿದ್ ಕೇಳಿಸ್ತಿಲ್ವೇನೋ? ಮೇಲೆ ಸರ್ ನಾನೇ ಸರ್. ಓ ರೀ, ಲಾಟಿಗೆ ಗಂಜಿ ಖಾರದ ಪುಡಿ ಹಾಕಿ ರೆಡಿ ಮಾಡಿದ್ದೀರಾ? ಎಲ್ಲ ರೆಡಿ ಇದೆ ಸರ್. ಕಾನ್ಸ್ಟೇಬಲ್ ತೊಗೊಂಬಂದ್ರಿ ಅದನ್ನ? ಸರ್ 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 ಪ್ಲೀಸ್ ಪ್ಲೀಸ್ ಸರ್, ಏನು ಮಾಡಿಬಿಡಿ ಸರ್, ಪ್ಲೀಸ್ ಸರ್. ಹಂಗಂಗೆ ಹೇಳ್ಬಿಡ್ತೀನಿ ಸರ್ ಏನೇನು ನಡೀತು. ಪ್ಲೀಸ್ 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 ಸರ್. ಹೇಳ ಹೇಳ ಹೇಳ್ತೀನಿ ಸರ್. ಸರ್ ನಮ್ಮ ಹುಡುಗನ ಕಡೆಯಿಂದ ಪ್ರದೀಪ್ ಅಂತ ಪರಿಚಯ ಆಯಿತು ಸರ್. ನಾವೆಲ್ಲ ದಿನ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ವಿ ಸರ್.